ಹಾಯ್ ಎಲ್ಲರಿಗೂ ಲಾಗಿತ್ ವಿದ್ಯಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಎಲ್ಲರಿಗೂ ಮಕರ ಸಂಕ್ರಮಣದ ಶುಭಾಶಯಗಳು. ನೋಡ್ರಿ, ನಾನು ಈಗ ರೆಡಿಯಾಗೀನಿ. ಹೆಣ್ಮಕ್ಳು ರೆಡಿ ಆಗೋದಂದ್ರೆ ಭಾಳ ಖುಷಿ ವಿಷಯ ಅಲ್ರಿ, ಸಂಕ್ರಮಣದಲ್ರಿ. ಹಾಗಾಗಿ ನಾವು ಓಣಿ ಒಳಗೆ ಎಲ್ಲರೂ ಹೆಣ್ಮಕ್ಳು ಸೇರಿಕೊಂಡು ಊಟಕ್ಕೆ ಹೊಂಟೇವೆ ನೋಡ್ರಿ. ಅಡುಗೆ ಎಲ್ಲ ತೊಗೊಂಡು ಈ ಥರ ರೆಡಿ ಆಗೋಣ ಅಂದ್ಕೊಂಡು ಒಂದು ಥೀಮ್ ಮಾಡ್ಕೊಂಡಿದ್ವಿ. ನಾನು ನೋಡ್ರಿ ಕಾಸಿನ ಸರ ಅದೆಲ್ಲ ಹಾಕ್ಕೊಂಡು ರೆಡಿಯಾಗೀನಿ. ಒಂಥರ ಡಿಫ್ರೆಂಟ್ ಫೀಲಿಂಗ್ ಆಗ್ಲಿರ್ತದೆ. ಈ ಥರ ಸಾರಿ ನಾನು ಎಂದೂ ಹಾಕ್ಕೊಂಡಿದ್ದಿಲ್ಲ ನೋಡ್ರಿ. ತುರ್ಬ ಹಾಕ್ಕೊಂಡಿನಿ ಮತ್ತು ಹೂವು ಹಾಕ್ಕೊಂಡಿನಿ. ನಿಮಗೆ ಹೆಂಗೆ ಅನ್ನಿಸ್ತು, ಹೆಂಗೆ ಕಾಣ್ಲಿರ್ತೀನಿ ಅಂತ ಹೇಳ್ರಿ. ನನ್ನ ಮಕ್ಕಳಂತರೂ ಅಮ್ಮ ಇದು ಸೀರೆ ಈ ಥರದ್ದೆಲ್ಲ ಉಟ್ಕೊಂಡದ್ದು ನೋಡ್ರಿ ಹಿಂಗಿಲ್ಲಲ್ರಿ, ಒಂಥರ ಬೇರೆನೇ ಕಾಣ್ಲಿರ್ತಿ ಅಂತ ಹೇಳಿತಿದ್ರೆ ನೋಡ್ರಿ. ಅದಾದಮೇಲೆ ಫ್ರೆಂಡ್ಸ್, ನಾವಿವಾಗ ಇದನ್ನು ಮಾಡಿದ್ದೀನಿ ನೋಡ್ರಿ, ಸಜ್ಜಿ ಬಕ್ರಿ ಮಾಡಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಿತೀನಿ ನೋಡ್ರಿ. ಹಿಂಗೆ ಸಜ್ಜಿ ಹಿಟ್ಟಿಗೆ ಜಿಗಿ ಹಾಕ್ಕೊಂಡು ನಾವು ಸೇಮ್ ಜೋಳದ ರೊಟ್ಟಿ ಮಾಡ್ತೀವಲ್ಲ ಹಾಗೆ ಮಾಡ್ತೀವಿ. ಹಿಂಗೆ ಹಿಟ್ಟು ತೊಗೊಂಡ್ಮೇಲೆ ಅದಕ್ಕೆ ಎಳ್ಳೊಳಗೆ ಹಿಂಗೆ ಅದನ್ನು ಉಲ್ಟಾ ಮಾಡಿ ಎಳ್ಳು ಹಚ್ಕೊಂಡು ಬಕ್ರಿ ಹೊಡಿತೀವಿ ನೋಡ್ರಿ. ಹಿಂಗೆ ಸ್ವಲ್ಪ ಹಿಟ್ಟಿದ್ರೆ ಮಾಡ್ಕೋತ ಹಿಂಗೆ ಕೈಯಿಂದ ಬಡ್ಕೋತ ಹೋಗ್ಬೇಕು. ರೂಢಿ ಇಲ್ದವರು ನೀವು ಲಟ್ನಿಯಿಂದ ಲಟ್ಟಿಸ್ಕೋರಿ ಸಾವಕಾಶಾಗಿ. ಚಪಾತಿ ಹಂಗೆ ಪಟ ಹಿಂಗೆ ಫಾಸ್ಟಾಗಿ ಲಟ್ಟಿಸ್ಬಾರ್ದು, ಹಿಟ್ಟು ಹತ್ತಿ ಬಿಡ್ತದೆ, ಅದಕ್ಕೆ ಅದು ಬರೋಂಗಿಲ್ಲ. ಹಂಗೆ ಸ್ವಲ್ಪ ಸಾವಕಾಶ ಮಾಡ್ಕೋಬೇಕು. ನೀವು ಜಿಗಿ ಭಾಳ ಹಾಕ್ಕೋಬೇಕು, ಸಾವಕಾಶ ಲಟ್ಟಿಸ್ಕೋತ ಹೋಗ್ಬೇಕು. ಹಿಂಗೆ ರೂಢಿ ಇತ್ತಂದ್ರಂಕ್ರು ಏನೂ ಪ್ರಾಬ್ಲಮ್ ಇಲ್ಲ ನೋಡ್ರಿ. ಬಕ್ರಿ ಮಾಡೋದು ಕಲಿತ್ರೆ ಎಲ್ಲನೂ ಈಸಿನೇ ಇರ್ತದೆ. ಗೊತ್ತಿರಂಗಿಲ್ಲ ಕೆಲವೊಬ್ಬರಿಗೆ, ಹಾಗಾಗಿ ಪ್ರಾಬ್ಲಮ್ ಅನ್ನಿಸ್ತದೆ. ಬಕ್ರಿ ಮಾಡ್ಕೋತ ಇದ್ರದೇನು ದೊಡ್ಡ ಇದಲ್ಲ ನೋಡ್ರಿ. ನಾನು ನಡು ಹಿಂಗೆ ಲಟ್ಟಿಸ್ಲಿರ್ತಿದ್ದೆ, ಭಾಳ ಇತ್ತು ಮಾಡೋದು. ಇನ್ನು ಶೇಂಗಾ ಹೋಳಿಗೆ ಅದು ಮಾಡ್ಬೇಕಂತಿತ್ತು, ಮತ್ತು ಪಲ್ಯ ಎಲ್ಲ 2 ಥರ ಪಲ್ಯ ಮಾಡೋದಿತ್ತು ನನ್ನ ಪ್ಲ್ಯಾನ್. ಅದಕ್ಕೆ ಫಾಸ್ಟಾಗಿ ಆಗಲಿ ಅಂದ್ಕೊಂಡು ನಾನು ನಡು ಲಟ್ಟಿಸ್ಲಿರ್ತೀನಿ. ಹಿಂಗೆ ನೋಡ್ರಿ, ಲಟ್ಟಿಸಿದ್ರೆ ಹಿಂಗೆ ಹತ್ತಿರ್ತದೆ. ಅದಕ್ಕೆ ಸ್ವಲ್ಪ ಕೇರ್ಫುಲ್ಲಾಗಿ ಸಾವಕಾಶಾಗಿ ಮಾಡ್ಕೋತ ಹೋಗ್ಬೇಕು ನಾವು. ಹಿಂಗೆ ನೋಡ್ರಿ ಹಾಕ್ತೀನಿ ಹಂಚಿಗೆ ಕಾದದ. ಅಂದ್ರೆ ಅವಾಗಿಂದ ಮಾಡ್ಲಿರ್ತಿದ್ದೆ, ಶೂಟ್ ಮಾಡ್ಕೊಳಿಕ್ಕೆ ಆಗಂಗಿಲ್ಲ. ಹಬ್ಬಲ್ರಿ, ಮನ್ಯಾಗೂ ಎಲ್ಲರೂ ಇರ್ತಾರೆ. ನಾ ವಿಡಿಯೋ ಮಾಡ್ಕೋತ ನಿಂತ್ರೆ ಅಡುಗೆ ಎಲ್ಲ ಲೇಟ್ ಆಗಿಬಿಡ್ತದೆ. ಮೊದಲೇ ಲೇಟ್ ಆಗಿರ್ತದೆಲ್ಲ, ಅದಕ್ಕಂತ ಹೇಳಿ ವಿಡಿಯೋ ಮಾಡ್ಕೊಂಡಿದ್ದಿಲ್ಲ. ಮತ್ತು ಮಗನಿಗೆ ಹೇಳಿದೆ ಸ್ವಲ್ಪ ಮಾಡು ಅಂತಂದು. ನಾನು ದೊಡ್ಡ ಮಗ ಮಾಡ್ದೆ. ಈಗ ನೋಡ್ರಿ, ಹಾಕಿದ್ಮೇಲೆ ನೀರು ಹಚ್ಚಬೇಕು. ಅದಾದಮೇಲೆ ಹಿಂಗೆ ತಿರುವಿ ಹಾಕ್ಕೋಬೇಕು. ಮಾಡಿದ್ದವನ್ನ ಹಿಂಗೆ ಹಂಚಿಗೆ ಬಿಸಿಗೆ ಇಟ್ಕೋತೀವಿ, ಅಂದ್ರೆ ಕಟ್ಟಿ ಬಕ್ರಿ ಆಗ್ತಾವೆ. ತೆಳ್ಳಗೆ ಮಾಡಿರಬೇಕು, ಭಾಳ ದಪ್ಪ ಮಾಡಬಾರ್ದು. ದಪ್ಪ ಮಾಡ್ರೆ ತಿನ್ಲಿಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತದೆ. ತೆಳ್ಳಗೆ ಮಾಡಿರಬೇಕು. ಹಿಂಗೆ ಬಿಸಿಗೆ ಇಟ್ಕೋತ ಹೋದ್ರೆ ಅದು ಕುರುಮ್ ಆಗ್ತದೆ, ಒಂಥರ ಮಸ್ತ್ ಆಗ್ತದೆ. ಈಗ ನೋಡ್ರಿ, ಇನ್ನೊಂದು ಮಾಡ್ಲಿಕತ್ತಿದ್ದೆ, ಅದನ್ನು ಶೂಟ್ ಮಾಡ್ಕೊಂಡನ. ಸ್ವಲ್ಪ ಬಡಿಬೇಕಾದ್ರೆ ಅದು ನಡು ಹರಿತದನ, ಅದನ್ನು ಹಂಗೆ ಮ್ಯಾನೇಜ್ ಮಾಡ್ಕೊಂಡು ಮಾಡೋದು ನೋಡ್ರಿ ಫ್ರೆಂಡ್ಸ್. ಅದಾದಮೇಲೆ ನಮ್ಮ ಮನೆ ಅಡುಗೆ ನಾನು ಶೂಟ್ ಮಾಡ್ಕೊಳಿಕ್ಕಾಗಲಿಲ್ಲ. ಇದು ನಾವು ಹೋಗಿದ್ದೆ ಊಟಕ್ಕೆ ಅನ್ನೆಲ್ಲ, ಅಲ್ಲಿದ್ದು ನೋಡ್ರಿ ಇವೆಲ್ಲ ರೆಸಿಪಿ. ಬಾಯಾಗ ನೀರು ಬರ್ತಾವಲ್ರಿ. ಬರ್ರಿ, ಇವಾಗ ನಾನು ನಿಂಬೆಹಣ್ಣು ಉಪ್ಪಿನಕಾಯಿ ಹಾಕಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಲಿತ್ತೀನಿ. ನಿಂಬೆಹಣ್ಣು ತಂದಮೇಲೆ ತೊಳೆದು ಸ್ವಚ್ಛಾಗಿ ಕಟ್ ಮಾಡಿ ಇಟ್ಕೊಂಡಿನಿ ನೋಡ್ರಿ. ಈಗ ಇದಕ್ಕೆ ಉಪ್ಪು ಹಾಕಿಡ್ತೀನಿ. ನಾನು ಈ ಕಲ್ಲುಪ್ಪನ್ನ ಬಳಸ್ತೀನಿ, ಹರಳುಪ್ಪನ್ನ. ನೀವು ಬೇಕಾದ್ರೆ ಪುಡಿ ಉಪ್ಪು ಹಾಕ್ಕೋಬೋದು. ಅದು ನನಗೆ ಅಷ್ಟು ಪುಡಿ ಉಪ್ಪಿಂದ ಅಳತೆ ಗೊತ್ತಾಗಂಗಿಲ್ಲ. ಹಿಂಗೆ ಕಲ್ಲುಪ್ಪು ಆದ್ರೆ ನಂಗೆ ಈಸಿ ಅನ್ನಿಸ್ತದೆ, ಅಳತೆ ಕರೆಕ್ಟ್ ಗೊತ್ತಾಗ್ತದೆ ನನಗೆ. ಹಾಗಾಗಿ ನಾನು ಇದನ್ನು ಹಾಕಿರ್ತೀನಿ. ಇದನ್ನು ಹಾಕಿ ಮತ್ತು ಇದಕ್ಕಿನ್ನ ಸ್ವಲ್ಪ ಇನ್ನೊಂದು 2 ಸಾಮಾನು ಹಾಕ್ತೀನಿ ನೋಡ್ರಿ. ಆ ಪಾತ್ರೆ ಒಳಗೆ ನೋಡ್ರಿ ಸರಿ ಅನ್ನಿಸ್ಲಿಲ್ಲ, ಕೈ ಆಡಿಸ್ಲಿಕ್ಕೆ ಚಲೋ ಅನ್ಸಂಗಿಲ್ಲ ಅಂಥೇಳಿ ಈ ಥರ ಅಗಲ ಬುಟ್ಟಿ ಒಳಗೆ ಹಾಕ್ಕೊಳಿತೀನಿ. ಈಗ ಇದಕ್ಕೆ ಅರಿಶಿನ ಹಾಕ್ತೀನಿ ನೋಡ್ರಿ. ಈಗ ಅರಿಶಿನ ಹಾಕಿದ್ಮೇಲೆ ಚಲೋ ಹೊತ್ತಿನಾಗ ಕೈ ಆಡಿಸ್ಕೊಳ್ಳೋಣ್ರಿ, ಎಲ್ಲ ಕಡೆ ಮಿಕ್ಸ್ ಆಗ್ಲದ. ಇದಂಕ್ರು ಬೆಸ್ಟ್ ನೋಡ್ರಿ. ಈ ಥರಕ್ಕ ಇದರಿಂದ ಬುಟ್ಟಿನ ತೊಗೊಂಡಿಗೆ ಮೇಲೆ ಕೆಳಗೆ ಮಾಡಿದ್ರೆ ಸರಿ ಮಿಕ್ಸ್ ಆಗಿಬಿಡ್ತದೆ. ಅದಾದಮೇಲೆ ನೋಡ್ರಿ, ಈಗ ಪುಡಿ ಬೆಲ್ಲ ಹಾಕ್ಲಿರ್ತೀನಿ. ನೀವು ಬೇಕಾದ್ರೆ ಸಕ್ಕರೆನೂ ಹಾಕ್ಕೋಬೋದು. ನಾನು ಈ ಸರಿ ಹೆಂಗೆ ಅಂದ್ರೆ ನಾನು ಮೊದಲೆಲ್ಲ ಸಕ್ಕರೆ ಹಾಕ್ತಿದ್ದೆ. ಈ ಸರಿ ಹೆಂಗೆ ಬರ್ತದೆ ಗೊತ್ತಿಲ್ಲ, ಬೆಲ್ಲ ಹಾಕಿನಿ. ರುಚಿ ಅಂಕರು ಹಾಗೇ ಆಗ್ತದೆ. ಅಲ್ಟಿಮೇಟ್ಲಿ ಬೆಲ್ಲ ಅಂಕರು ರುಚಿ ಕೊಡ್ತದೆ. ಈಗ ನೋಡ್ರಿ, ಬೆಲ್ಲ ಹಾಕಿದ ಮೇಲೂ ಅದನ್ನು ಸರಿ ಮಿಕ್ಸ್ ಆಗಲಿ ಅಂತ ಹಿಂಗೆ ಮಾಡ್ಲಿತ್ತೀನಿ ನಾನು. ಚಲೋ ಹೊತ್ತೇ ಮಿಕ್ಸ್ ಆಗ್ಬೇಕು ನೋಡ್ರಿ. ಒಂದು ಕಡೆ ಬೆಲ್ಲ ಉಪ್ಪು ಆಯ್ತು, ಇನ್ನೊಂದು ಕಡೆ ಹಾಕಲಿಲ್ಲ, ಹಂಗೆ ಮಾಡಬಾರ್ದು. ಚಲೋ ಹೊತ್ತೇ ಮಿಕ್ಸ್ ಮಾಡ್ಕೋಬೇಕು.
ಮತ್ತು ಈ ಥರ ಉಪ್ಪಿನಕಾಯಿ ಎಲ್ಲ ನಾವು ಹಿಂಗೆ ಕಲಿಸ್ಬೇಕಾದ್ರೆ ತೆಗಿಬೇಕಾದ್ರೆ ಹಸಿ ಕೈ ಇರಬಾರ್ದು, ಮತ್ತು ಕೈಯನ್ನು ಕ್ಲೀನಾಗಿ ಇಟ್ಕೋಬೇಕಲ್ಲ, ಇಲ್ಲಾಂದ್ರೆ ಹಾಳಾಗಿಬಿಡ್ತದೆ. ನಾವು ಮಾಡಿದ್ದು ವೇಸ್ಟ್ ಆಗ್ತದೆ ನೋಡಿರಿ. ಈಗ ಒಂದು ಡಬ್ಬಿ ಒಳಗೆ ಹಾಕಿ ಮುಚ್ಚಿಡ್ಲಿತ್ತೀನಿ ನೋಡಿರಿ. ಈಗ ನೋಡಿ ಎಷ್ಟು ಫುಲ್ ಅನ್ನಿಸ್ತದಲ್ಲ. ಆಮೇಲೆ ಅದು ಕಡಿಮೆ ಹಾಕೋತ ಹೋಗ್ತದೆ, ಮೆತ್ತಗೆ ಹಾಕೋತ ಹೋಗ್ತಾವಲ್ರಿ. ಹೀಗಾಗಿ ಇದನ್ನು ಟೈಟಾಗಿ ಮುಚ್ಚಿಡ್ಬೇಕು, ಹಿಂಗೆ ಲೂಸ್ ಮಾಡಬಾರ್ದು, ಯಾಕಂದ್ರೆ ಗಾಳಿದೆಲ್ಲ ಹೋಗಬಾರ್ದು, ಟೈಟಾಗಿರ್ಬೇಕು ನೋಡಿರಿ. ಈಗ ನಾನು ಒಂದು 4-5 ದಿವಸ ಆದಮೇಲೆ ತೆಗ್ದೀನಿ. ಎಷ್ಟು ಕಡಿಮೆ ಅನಿಸ್ಲತ್ತಿತ್ತು ನೋಡಿರಿ, ಹಾಕಿದ ಫುಲ್ ಹಿಂಗೆ ಅನಿಸ್ಲತ್ತಿತ್ತು. ಈಗ ನೋಡಿರಿ ಇದನ್ನು ಕೈಯಾಡ್ಸ್ಲಿಕ್ಕೆ ಅಂಥೇಳಿ, ಉಪ್ಪಿನಕಾಯಿ ಕೈಯಾಡ್ಸ್ಲಿಕ್ಕೆ ಅಂತಲೇ ಈ ಥರ ಉದ್ದುದ್ದ ಚಮಚ ಸಿಗ್ತಾವ್ರಿ, ಸ್ಪೂನು. ಅಂದ್ರೆ ಕೈ ಹಾಕಿ ಹೇಳಿದ್ನೆಲ್ಲ ನೀರಿದ್ದು ಕೈ ಹೊಲಸಿದ್ದು, ನೀರಂಕರು ಬೀಳಲೇಬಾರ್ದು ಅಂತಾರೆ. ಹಾಗಾಗಿ ಇಂಥ ಚಮಚ ಸಿಗ್ತಾವ್ರಿ. ಇವೆಲ್ಲ ಇದರಿಂದ ಕೈ ಆಡ್ಸೋದು ಭಾಳ ಈಸಿ ಅನ್ನಿಸ್ತದೆ ನೋಡಿರಿ. ಸಣ್ಣ ಚಮಚ ಆದ್ರೆ ಹತ್ತದ ಕೈಗೆ. ಈ ಥರ ಉದ್ದುದ್ದಕ್ಕೆ ಕೈ ಇದ್ರೆ ಭಾಳ ಚಲೋ ಅನ್ನಿಸ್ತದೆ. ಎಲ್ಲ ಕಡೆ ಭಾಂಡಿ ಅಂಗಡಿ ಒಳಗೆ ಸಿಗ್ತಾವೆ ಅನ್ಕೋತೀನಿ ನೀವು. ನನಗಿದೆ ನಮ್ಮಮ್ಮ ತಂದುಕೊಟ್ಟಿದ್ರು, ಹಾಗಾಗಿ ಭಾಳ ಯೂಸ್ ಆಗ್ಯದ ನೋಡಿರಿ. ಹಿಂಗೆ ಮೇಲೆ ಕೆಳಗೆಲ್ಲ ಮಾಡ್ಬೇಕು. ಕೆಳಗೆ ನೀರು ನಿಂತದಲ್ಲ, ರಸ ಆಗಲಿ ಅಂದ್ಕೊಂಡು ಈಗ ಮಿಕ್ಸ್ ಮಾಡ್ಲಿತ್ತೀನಿ. ಅಂಗಡಿಯಾಗಿಂದ ತರೋದಕ್ಕಿಂತ ಈ ಥರ ಮನ್ಯಾಗ ಮಾಡಿಟ್ಕೊಂಡ್ರೆ ಚಲೋ ನೋಡ್ರಿ. ಯಾರ ಬಂದಾಗೂ ಪಟ್ಟಂತ ಹಾಕ್ಬೋದು. ಮತ್ತು ಅಂಗಡಿಯಾಗಿಂದ ಉಪ್ಪಿನಕಾಯಿಗಳಿಗೆಲ್ಲ ಇದನ್ನು ಹಾಕಿಬಿಟ್ಟಿರ್ತಾರೆ, ಪ್ರಿಸರ್ವೇಟಿವ್ ಅವೆಲ್ಲ ಹಾಕಿರ್ತಾರೆ. ಮತ್ತು ಯಾವ್ದ್ಯಾವ್ದು ಎಣ್ಣೆ ಹಾಕಿರ್ತಾರೋ ಏನೋ, ಎಣ್ಣೆ ಇದಕ್ಕೇನಿಲ್ಲ ಬಿಡ, ಅದಕ್ಕಿಂತ ನಾವು ಮಾಡಿದ್ರೆ ಚಲೋ ನೋಡ್ರಿ. ಅದಕ್ಕೆ ಈ ಸರಿ ನಿಂಬೆಕಾಯಿ ಹಾಕಿ ನಾನು ಹೆಂಗೆ ಬರ್ತದೆ ಗೊತ್ತಿಲ್ಲ. ಮೊದಲೆಲ್ಲ ಹಾಕ್ತಿದ್ದೆ, ಮತ್ತು ಒಂದು 2 ವರ್ಷ ಬಿಟ್ಟಿದ್ದೆ ನಾನು. ಮತ್ತು ಈ ಸರಿ ಹಾಕಿ ನೋಡ್ರಿ. ಮತ್ತು ಅದಾದಮೇಲೆ ವಾರದಾಗ ಒಟ್ಟು ಒಂದು 4-5 ದಿವಸ ಬಿಟ್ಟು, ಇಲ್ಲ 3 ದಿವಸ ಬಿಟ್ಟು ಹಿಂಗೆ ಕೈ ಆಡ್ಸ್ಕೋತಾ ಇರ್ಬೇಕು ರೀ ಉಪ್ಪಿನಕಾಯಿನ. ಅಂದ್ರೆ ಚಲೋ, ಅಂದ್ರೆ ಕೆಳಗೆ ನೀರು ನಿಂತಿರ್ತದಲ್ಲ, ಅದು ಹಿಂಗೆ ಆದ್ರೆ ನಿಂಬೆಕಾಯಿ ಚಲೋ ಮೆತ್ತಗೆ ಬರ್ತದೆ. ಇಲ್ಲ ಕೆಳಗೆ ನೀರು ಮ್ಯಾಲೆ ನಿಂಬೆಕಾಯಿ ಅಂದ್ರೆ ಅದು ಚಲೋ ಆಗಂಗಿಲ್ಲ. ರಸ ಆದಾಗ ರುಚಿ ಕೊಡ್ತದಲ್ಲ, ಅದಕ್ಕೆ ನಾವು ವಾರದಾಗ 2 ಇಲ್ಲ 3 ದಿವಸ ನಿಮ್ಮ ಅನುಕೂಲ ನೋಡ್ಕೊಂಡು ಈ ಥರ ಅವಾಗವಾಗ ಅದನ್ನು ತೆಗೆದು ಮಿಕ್ಸ್ ಮಾಡಬೇಕು. ಒಂದು ಕೈಯಾಗ ಮೊಬೈಲ್ ಹಿಡ್ಕೊಂಡು ಇನ್ನೊಂದು ಕೈಯಾಗ ಕೈ ಆಡ್ಸೋದೊಂದು ಚಲೋ ಆಗಂಗಿಲ್ಲ ನೋಡ್ರಿ. ಇವತ್ತು ಅದಕ್ಕೆ ಒಂದು ಕಡೆ ಇಟ್ಟೀನಿ, ಆ ಫೋನ್ನ ಇಟ್ಟು ಶೂಟ್ ಮಾಡ್ಕೊಂಡಿತ್ತೀನಿ ನೋಡ್ರಿ. ನಾ ಗುರುವಾರದು ಹಿಂಗೆ ಸೀರೆ ಉಟ್ಕೊಂಡಿರ್ತೀನಿ. ಆಲ್ಮೋಸ್ಟ್ ಈ ವಿಡಿಯೋ ಮಾಡೋಕ್ಕಾರೆ ಗುರುವಾರನ ನಾನು ತೆಗ್ದೀನಿ ಇದನ್ನು, ಅಂದ್ರೆ ಶೂಟ್ ಮಾಡ್ಕೊಂಡೀನಿ. ಹಾಗಾಗಿ ಎರಡಕ್ಕೆ ಮುಂದಿನ ಇದ್ರೊಳಗೂ ಸೀರೆನೇ ಬರ್ತದೆ. ಏನೂ ಅನ್ಕೋಬೇಡ್ರಿ, ಒಂದೇ ದಿವಸ ಮಾಡ್ಯಾಳ ಅಂತ ಅನ್ಕೋಬೇಡ್ರಿ. ಮತ್ತು ಈಗ ನೋಡ್ರಿ ಚಲೋ ಹೊತ್ನಾಗ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ ಹಿಂಗೆ ಕೈ ಆಡಿಸಿ ಮತ್ತು ಅದನ್ನು ಕರೆಕ್ಟಾಗಿ ಮುಚ್ಚಿಟ್ಬಿಟ್ರೆ ಮತ್ತು ನೆಕ್ಸ್ಟ್ ಟೈಮ್ ತೆಗಿಯೋದು ನೋಡಿರಿ. ಈಗ ಉಪ್ಪಿನಕಾಯಿ ಬೇಕಾದಂಥ ಇದನ್ನು ಮಾಡ್ಲಿತ್ತೀನಿ, ಪುಡಿ ಹಾಕಬೇಕಲ್ಲ. ನಾನು ಸಾಸಿವೆ ಪುಡಿ ಮತ್ತು ಮೆಂತ್ಯ ಪುಡಿ ಹಾಕಿರಲಿಲ್ಲಲ್ಲ, ಅದಕ್ಕೆ ಒಂದು 15 ದಿವಸ ಅಂದ್ರೆ ಒಂದು 2 ವಾರ ಆದಮೇಲೆ ನಾನು ಈ ಪುಡಿ ಹಾಕ್ಲಿಕ್ಕೆ ರೆಡಿ ಮಾಡ್ಲಿತ್ತೀನಿ ನೋಡ್ರಿ. ಈಗ ಈ ಮೆಂತ್ಯ ಹುರಿದು ಇಟ್ಕೊಂಡಿನಿ ಆಲ್ರೆಡಿ, ಅಂದ್ರೆ ಕೆಂಪು ಆಗ್ಬೇಕು ನೋಡ್ರಿ. ಅದಾದಮೇಲೆ ಸಾಸಿವೆನೂ ಚಟಪಟ ಅನ್ಬೇಕು, ಚಲೋ ಹೊತ್ನಾಗ ಇದು ಹುರಿಬೇಕು. ಈ ಹುರಿದನ್ನ ಪುಡಿ ಮಾಡಿ ಇಟ್ಕೋಣ. ಈಗ ನೋಡ್ರಿ ಪುಡಿ ಮತ್ತು ಇದನ್ನು ಹಾಕೋಣ, ಖಾರ ಅದೆಲ್ಲ ಹಾಕೋಣ. ನೋಡ್ರಿ ನಿಂಬೆಕಾಯಿ ಎಷ್ಟು ಮೆತ್ತಗಾಗ್ಯಾವ ನೋಡ್ರಿ ಆಲ್ರೆಡಿ. ಈಗ ಇದಕ್ಕೆ ಸಾಸಿವೆ ಪುಡಿ ಮತ್ತು ಮೆಂತ್ಯ ಪುಡಿ ಹಾಕ್ಲತ್ತೀನಿ. ಎರಡೂ ಸೇರಿಸಿ ಮಿಕ್ಸಿ ಮಾಡಿಬಿಟ್ಟಿನಿ, ನೈಸ್ ಆಗಬೇಕಲ್ಲ. ಸ್ವಲ್ಪ ಮಾಡಿರ್ತೀವಿ ಪುಡಿನ, ಅದು ಜಲ್ದಿ ಸಣ್ಣ ಆಗಂಗಿಲ್ಲ ಅಂದ್ಕೊಂಡು 2 ಸೇರಿಸಿ ಮಾಡೀನಿ. ನೀವು ಬೇಕಾದ್ರೆ ಬೇರೆ ಬೇರೆ ಮಾಡ್ಬೋದು. ಈಗ ಖಾರದ ಪುಡಿ ಹಾಕಿ ನಾನು, ನೀವು ಜಾಸ್ತಿ ಬೇಕಂದ್ರೆ ಹಾಕೋರಿ, ಇನ್ನೊಂದು ಸ್ವಲ್ಪ ಜಾಸ್ತಿ. ನಾನು ಮೀಡಿಯಮ್ ಹಾಕ್ಕೊಂಡಿನಿ. ಅದು ಹಾಕಿದ್ಮೇಲೆ ಚಲೋ ಹೊತ್ತೇ ಮಿಕ್ಸ್ ಮಾಡ್ಕೊಳ್ಳೋದು ನೋಡ್ರಿ. ಮತ್ತು ನೋಡಿರಿ ಈ ಥರ ಆಗಬೇಕು, ಎಲ್ಲ ಕಡೆ ಆಗಬೇಕು, ಅಂದ್ರೆ ಉಪ್ಪಿನಕಾಯಿ ಮಸ್ತ್ ಬರ್ತದೆ ನೋಡ್ರಿ. ನಾ ಈಗ ಮಾತಾಡ್ಲಿತ್ತೀನಿ, ಬಾಯಾಗ ನೀರು ಬರ್ಲಿತ್ತವು. ಉಪ್ಪಿನಕಾಯಿ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ, ಎಲ್ಲರಿಗೂ ಇಷ್ಟ ಆಗ್ತದೆ. ನೋಡಿದ ತಕ್ಷಣ ಬಾಯ ನೀರು ಬರ್ತದೆ.
ಈ ಥರ ಹೊರಗಿಂದೆಲ್ಲ ತಂದು ನಾವು ತಿನ್ನೋದಕ್ಕಿಂತ ಮನ್ಯಾಗ ಹಿಂಗೆ ಮಾಡಿಟ್ಕೋರಿ. ಯಾರಿಗೆ ಚಲೋ ಅನ್ನಿಸ್ತು ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ಹಂಗೆ ಭಾಳ ಜನ ಪ್ಲೀಸ್ ಹಂಗೆ ನೋಡ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಂಗೆ ಶೇರ್ ಮಾಡಿರಿ, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಎಲ್ಲ ಹಾಕಿದ ಮೇಲೆ ಕರೆಕ್ಟ್ ಟೈಟಾಗಿ ಮುಚ್ಚಿಟ್ಕೋರಿ ಡಬ್ಬಿನ, ಯಾಕಂದ್ರೆ ಗಾಳ ಆಡಬಾರ್ದು ಅದಕ್ಕೆ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.